ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಬಹಳ ಒಂದು ರೀತಿ ಭಯದಿಂದಲೋ ಅಥವಾ ಬೇಸರದಿಂದಲೋ ಅಥವಾ ದಣಿದೋ ಒಂದು ರೀತಿ ಕುಗ್ಗಿ ಹೋಗೋದ ರೀತಿ ಕಾಣಿಸ್ತಾ ಇದ್ರಿ ತಾವು. ಒಂದು ಕಡೆ ಎಲ್ಲೋ ಒಂದು ಕಡೆ ನೋವಂತೂ ಇದೇ ಇದೆ. ತಾವು ಪಕ್ಷದ ಜೊತೆ ಯಾಕೆ ಕಿತ್ತಾಡ್ಕೊಂಡ್ರಿ? ಅಥವಾ ಯಾರ ಜೊತೆನಾದರೂ ತಮಗೆ ವೈಯಕ್ತಿಕವಾದ ಸಮಸ್ಯೆ ಆಯಿತು, ಸರ್ಕಾರದಿಂದ ಸಮಸ್ಯೆ ಆಯಿತು, ಅಥವಾ ಪಕ್ಷದಿಂದಲೇ ತೊಂದರೆ ಆಯಿತು ನಿಮಗೆ? ಯಡಿಯೂರಪ್ಪರ ಒಂದು ಗುಂಪಾಗಿತ್ತು, ಒಂದು ಕಡೆ ಅನಂತಕುಮಾರ್ ಅವ್ರದ್ದು, ಜಗದೀಶ್ ಶೆಟ್ಟರ್ ಅವ್ರದ್ದು ಒಂದು ಗುಂಪಾಗಿತ್ತು. ನಾವೇನು ಇವತ್ತು ಪಕ್ಷ ಅನ್ನೋದು ನೋಡ್ತಿದ್ದೀವಿ, ಯಾರೇ ಗುಂಪು ಅನ್ನೋದು ನೋಡ್ತಾ ಇದ್ದಿಲ್ಲ. ಅವತ್ತೇನಾಯಿತು, ಅವರೆಲ್ಲರೂ ಕೂಡ ನಮ್ಮ ಸಚಿವ ಸಂಪುಟದಲ್ಲಿ ಕೂಡ ಸಾಕಷ್ಟು ಮಂದಿ ಪಕ್ಷೇತರ ಮಂದಿ ಶಾಸಕರಿದ್ದರು. ನಂತರ ನಾವು ಮಂತ್ರಿಗಳಾಗಿದ್ದೀವಿ. ಎಲ್ಲರೂ ಕಲಿತು ಕೂಡ ಏನಾಯಿತು, ಒಂದು ಗುಂಪು ಥರ ಒಂದು ಮಾಡ್ಕೊಂಡಿದ್ವಿ. ಆ ಗುಂಪಿನಲ್ಲಿ ಸಾಕಷ್ಟು ಅವ್ರಿಗೇನು ಅನಿಸ್ತಿತ್ತಂದರೆ ಇವರೆಲ್ಲರೂ ಕೂಡ ಬ್ಯಾಕ್ವರ್ಡ್ಸ್ ಎಲ್ಲ ಕೂಡ ಕಲಿತು ಒಂದು ಗುಂಪು ಮಾಡ್ಕೊತಾರೆ ಅಂತ ಡೌಟು ಅವರಿಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇತ್ತು. ನಂತರ ಒಂದು ಕಡೆ ಏನಾಗ್ತಿತ್ತು ಅಂದರೆ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲೋ ಒಂದು ಕಡೆ ಅವರು ಏನೋ ಮುಖ್ಯಮಂತ್ರಿ ಆಗಬೇಕಂದೇಳಿ, ನಂತರ ಈ ಅನಂತಕುಮಾರ್ ಅವರು ಎಲ್ಲ ಒಂದು ಕಡೆ ಅವರು ಏನೋ ಮಧ್ಯದಲ್ಲಿ ಸೇರಿಕೊಂಡು ನಾನೇನೋ ಮುಖ್ಯಮಂತ್ರಿ ಆಗಬೇಕಂದೇಳಿ, ನಂತರ ಒಂದು ಕಡೆ ಇಲ್ಲಿ ಈಶ್ವರಪ್ಪ ಅವರು ಎಲ್ಲ ಒಂದು ಕಡೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಮುಖ್ಯಮಂತ್ರಿ ಆಗ್ಬೋದಾನೆ ಅಂದೇಳಿ, ಅಲ್ಲಿ ಸಾಕಷ್ಟು ಅವ್ರವ್ರ ಬಗ್ಗೆನೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದು. ಸರಿ, ಹಾಗಾದರೆ ಅನಂತಕುಮಾರ್, ಈಶ್ವರಪ್ಪ, ಯಡಿಯೂರಪ್ಪ ಅವರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ತೊಂದರೆ ಆಗಿದ್ದು. ತಮ್ಮ ಹೆಸರು ಲೋಕಾಯುಕ್ತ ವರದಿಯಲ್ಲಿ ಪ್ರಸ್ತಾಪ ಆಯಿತು ಅಂತೇಳಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದರೆ ಮತ್ತು ಚುನಾವಣೆ ಸ್ಪರ್ಧಿಸ್ತಾ ಇದ್ದೀನಿ ಅಂತ. ಹಾಗಾದರೆ ತಾವು ಆ ಆರೋಪದಿಂದಲೇ ಮುಕ್ತಿ ಹೊಂದಿ ಚುನಾವಣೆಗೆ ಸ್ಪರ್ಧಿಸ್ಬೋದಿತ್ತು. ಮತ್ತೆ ಯಾಕೆ ಚುನಾವಣೆ ಸ್ಪರ್ಧಿಸ್ತಾ ಇದ್ದೀರಿ ತಾವು? 13ನೇ ತಾರೀಕಿಗೆ ಲೋಕಾಯುಕ್ತ ವರದಿ ಕ್ಯಾಬಿನೆಟಿಗೆ ಬಂತು. ಆ ಲೋಕಾಯುಕ್ತ ವರದಿ ಕ್ಯಾಬಿನೆಟಿಗೆ ಎಷ್ಟೊತ್ತಿಗೆ ಬಂತದು? 6:30ಗೆ ಕ್ಯಾಬಿನೆಟಿಗೆ ಬಂತು. ಆ ಕ್ಯಾಬಿನೆಟಿಗೆ ಬಂದಂಥ ಸಂದರ್ಭದಲ್ಲಿ ಆ ಕ್ಯಾಬಿನೆಟಲ್ಲಿ ತೀರ್ಮಾನ ತೊಗೊತಾರೆ. ಏನಂತ ತೀರ್ಮಾನ ಅಂತಾರ, ಪುನಃ ಸ್ಪಷ್ಟೀಕರಣ ಕೇಳಬೇಕೆಂದೇಳಿ ಕ್ಯಾಬಿನೆಟಲ್ಲಿ ಲೋಕಾಯುಕ್ತ ವರದಿಯನ್ನು ವಾಪಸ್ ಕಳಿಸ್ಕೊಡ್ತಾರೆ. ಅವರು 6:30ಗೆ ವಾಪಸ್ ಕಳಿಸ್ಕೊಟ್ಟರೆ ನನ್ನ 5:30ಗೆ ಶ್ರೀರಾಮುಲನ್ನು ಪಕ್ಷದಿಂದ ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರೆ. ನನ್ನ ರಾಜೀನಾಮೆ ಯಾಕೆ ಅಕ್ಸೆಪ್ಟ್ ಮಾಡಿದರು, ಯಾಕೆ ಅಕ್ಸೆಪ್ಟ್ ಮಾಡಿ ಪುನಃ ಯಾಕೆ ಸ್ಪಷ್ಟೀಕರಣ ಕಳಿಸ್ಕೊಟ್ರು ಅಂದರೆ ಮನುಷ್ಯನಲ್ಲಿ ತಾವು ಇಂಟೆನ್ಷನ್. ಯಾರ್ದು ಷಡ್ಯಂತ್ರ ಇದು? ನನಗೆ ಯಡಿಯೂರಪ್ಪರ ಮೇಲೆ ಅಪಾರವಾದಂಥ ಗೌರವ ಇದೆ, ಇವತ್ತು ಕೂಡ ಗೌರವ ಇದೆ. ಯಾಕಂದರೆ ಅವತ್ತಿಗೆ ಮುಖ್ಯಮಂತ್ರಿಗಳು ಸದಾನಂದ ಗೌಡರವರು ಇದ್ದರು, ಸಾಕಷ್ಟು ಮಂದಿ ಕ್ಯಾಬಿನೆಟ್ ಸಚಿವರು ಇದ್ದರು. ಅವತ್ತು ಸಾಕಷ್ಟು ಮಂದಿ ಜನರು ಕ್ಯಾಬಿನೆಟಲ್ಲಿದ್ದಂಥ ಸಚಿವರು ಎಲ್ಲರೂ ಕೂಡ ಏನಂತ ಹೇಳಿದರು, ಇದು ಮಾಡೋದು ಸರಿ ಕಾಣಲ್ಲ, ಇದು ಮಾಡೋದ್ರಿಂದ ಶ್ರೀರಾಮುಲು ಇವಾಗೆ ಉಚ್ಚಾಟನೆ ಮಾಡ್ತಾಯಿದ್ದೀರಿ, ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾಯಿದ್ದೀರಿ, ಪುನಃ ತಾವು ಇವತ್ತು ಕ್ಯಾಬಿನೆಟನ್ನು ರ್ಯಾಟಿಫಿಕೇಷನ್ಗೋಸ್ಕರ ನೀವು ಅದನ್ನು ಸರಿಪಡಿಸ್ಕೊಳೋಕ್ಕೋಸ್ಕರ ವಾಪಸ್ ಕಳಿಸ್ತಾಯಿದ್ರಿ. ಹಂಗಿದ್ರೆ ಮುಂಚೆನೇ ಅಂದ್ಕೊಂಡಿದ್ರೆ ಆಗೋಗ್ತಿತ್ತಲ್ಲ, ಇದರ ಯಾಕೆ ಹಿಂಗೆ ಮಾಡಿದ್ರಿ ನೀವು, ಇದು ತಪ್ಪಲ್ಲ ಅಂದೇಳಿ ಭಾಳಷ್ಟು ಮಂದಿ ಕ್ಯಾಬಿನೆಟಲ್ಲಿ ದೊಡ್ಡ ಗೊಂದಲನೇ ಆಯಿತು. ನೀವು ಇಡೀ ಸದನವನ್ನು ಬಹಿಷ್ಕಾರ ಹಾಕೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅದೊಂದು ರೀಸನ್ ಸಿದ್ದರಾಮಯ್ಯನವರೇ? ಸದನ ಅಂತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದು ಒಂದು ಸಾರ್ವಭೌಮ ವೇದಿಕೆ, ಜನಗಳ ಅಭಿಪ್ರಾಯ, ಶಾಸಕರು ಜನರ ಅಭಿಪ್ರಾಯ ಹೇಳಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಸಮಸ್ಯೆಗಳನ್ನು. ಅಲ್ಲಿ ಸ್ಪೀಕರ್ ಆದವರು ನಿಷ್ಪಕ್ಷಪಾತವಾಗಿರಬೇಕು, ನ್ಯೂಟ್ರಲ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ. ಹೌದು, ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವರು, ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಬೇಕು ಅನ್ನೋದು. ಆದರೆ ಅವರು ಸ್ಪೀಕರ್ ಆದವಿಂದ ಇವತ್ತಿನವರೆಗೆ ನಿಷ್ಪಕ್ಷಪಾತವಾಗಿ ನಡ್ಕೊಂಡೇ ಇಲ್ಲ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಯಡಿಯೂರಪ್ಪನವ್ರ ಕೈಗೊಂಬೆಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಬಳಿ ಯಾವುದೇ ಸರ್ಕಿರಲಿಲ್ಲ, ಸದನದ ಒಳಗೆ ಚರ್ಚೆ ಮಾಡೋಕೆ ನಿಮ್ಮಲ್ಲಿ ಸಬ್ಜೆಕ್ಟೇ ಇರಲಿಲ್ಲ. ಅದಕ್ಕೋಸ್ಕರ ಹತಾಶರಾಗಿ ತಾವು ಸದನವನ್ನು ಬಹಿಷ್ಕಾರ ಮಾಡಿದಿರಿ. ಚೀಫ್ ಮಿನಿಸ್ಟ್ರು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡಿದ್ದಾರೆ, ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮತ್ತು ಅವರ ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅಬ್ಯೂಸ್ ಆಫ್ ಪವರ್ ಆಗಿದೆ ಅಂತಕ್ಕಂಥದ್ದು ನಮ್ಮದು ಆರೋಪ ಇದೆ. ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಒಂದು ನಿಮಿಷ, ಸುಪ್ರೀಂ ಕೋರ್ಟ್ನವರು ಸ್ಟ್ರಿಕ್ಚರ್ಸನ್ನು ನೇರವಾಗಿ ಸ್ಪೀಕರ್ ಮೇಲೆ ಮಾಡಿದ್ದಾರೆ. ಸ್ಪೀಕರ್ ಮಾಡಿದ ಮೇಲೆ 1 ಸೆಕೆಂಡ್ ಆ ಸ್ಥಾನದಲ್ಲಿ ಕೂರಬಾರ್ದು. ಇವರು ಆ ಸ್ಥಾನಕ್ಕೆ ಅಗೌರವ ಮಾಡಿದ್ದಾರೆ, ಸಂಸದೀಯ ವ್ಯವಸ್ಥೆಗೆ ಅಪಚಾರ ಮಾಡಿದ್ದಾರೆ, ಇವರು ನಿಷ್ಪಕ್ಷಪಾತವನ್ನು ನಡ್ಕೊಂಡಿಲ್ಲ, ಯಡಿಯೂರಪ್ಪನವರಿಗೆ ಸಹಾಯ ಮಾಡಿ ಅವ್ರ ಸರ್ಕಾರ ಉಳಿಸಿದ್ದಾರೆ. ಅತ್ಯಂತ ಹೆಚ್ಚು BJP ಸರ್ಕಾರಕ್ಕೆ ಯಡಿಯೂರಪ್ಪ ಅವರಿಗೆ ತೊಂದರೆ ಕೊಟ್ಟಿದ್ದು ಕುಮಾರಸ್ವಾಮಿ ಮತ್ತು ನಿಮ್ಮ ಪಕ್ಷ. ಈ ಸರ್ಕಾರ ಅನೈತಿಕವಾಗಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಕೆಲಸ ನಿರ್ವಹಿಸಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡ್ತಕ್ಕಂಥ ಒಂದು ಉದ್ದಟತನದಲ್ಲಿ ಹೊರಟಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾದ ಪ್ರತಿಪಕ್ಷದ ಪಕ್ಷವಾಗಿ ನಾವು ಕೆಲಸ ನಿರ್ವಹಿಸಿದ್ದೇವೆ. ಯಡಿಯೂರಪ್ಪನವರು ನಾವು ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತಕ್ಕಂಥದ್ರಲ್ಲಿ ನೀವು ಅರ್ಥ ಮಾಡ್ಬೋದು, ಅರ್ಥ ಮಾಡ್ಕೊಳ್ಳೋಬೋದು. ಈ ರಾಜ್ಯದ ಜನತೆ ಅವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ.
ಆ ದೃಷ್ಟಿಯಿಂದಲೇ ಇವತ್ತು ನಮ್ಮ ಒಂದು ದಾಖಲೆಗಳನ್ನ ಏನು ಬಿಡುಗಡೆ ಮಾಡಿದ್ದೇವೆ, ಅವರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ದಾಖಲೆಗಳ ಸರ್ಕಾರದ ಕಡತಗಳದು, ಅಂಥದ್ದನ್ನು ಇವತ್ತು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಪಲಾಯನವಾದ ಏನು ಮಾಡ್ಕೊಂಡಿದ್ದಾರೆ. ಅದು ಒಂದು ಕಡೆ ಆದರೆ ತಾವು ಹೇಳ್ತಾ ಇದ್ದೀರಿ ಕಾನೂನಿನ ಒಂದು ವ್ಯಾಪ್ತಿಯಲ್ಲೂ ಯಡಿಯೂರಪ್ಪನವರಿಗೆ ಜಯ ದೊರಕ್ತಾ ಇದೆ ಅಂತೇಳಿ. ಇಲ್ಲಿ ಕಾನೂನು ಇವತ್ತು ನ್ಯಾಯಾಂಗವನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿ ಏನು ಹೋಗ್ತಾ ಇದ್ದಾರೆ. ಅದು ಒಂದು ಕಡೆ. ಇವತ್ತು ನೀವು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ರಾಷ್ಟ್ರದಲ್ಲಿ ಹಲವಾರು ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥ ಯಾವುದೇ ಪ್ರಕರಣಗಳನ್ನು ತೆಗೆದುಕೊಳ್ಳಿ, ಅದು ಅಂತಿಮವಾಗಿ ಸೋಲನ್ನು ಕಾಣಲೇಬೇಕಾಗ್ತದೆ. ತಾವು ಇಸ್ಕಾನ್ ವಿರುದ್ಧ ಮಾಡಿದ ಆರೋಪಗಳು ಎಲ್ಲವೂ ಕೂಡ ಏನೋ ದುರುದ್ದೇಶಪೂರಿತ, ಪೂರ್ವಗ್ರಹ ಪೀಡಿತ ಆಗಿದೆ. ಹಾಗಾದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದುಡ್ಡು ಕೊಡ್ತಾ ಇದೆ. ಈ ದುಡ್ಡು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ನೀವು ಯಾಕೆ ಈ ಬಡ ಮಕ್ಕಳನ್ನ ತೋರಿಸಿಸ್ಬಿಟ್ಟು ಆ ಮಕ್ಕಳು ಸತ್ತೋಗ್ತಾ ಇದ್ದಾರೆ ಅಂತೇಳಿ ನೀವು ತೋರಿಸಿಸ್ಬಿಟ್ಟು ಅವ್ರ ಹೆಸರಿನಲ್ಲಿ ನೀವು ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಯಾರು ನಿಮ್ಮ ಪರ್ಮಿಷನ್ ಕೊಟ್ಟವರು? ಓನ್ಲಿ ಒನ್ ಥಿಂಗ್ ಈಸ್ ಅಲೌಡ್, ಕ್ರಿಮಿನಲ್ ಕೇಸ್. ಫಾರಿನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಅದು ಯಾರೋ ಇವ್ರದ್ದು ಅಕ್ಷಯ ಪಾತ್ರ ಫೌಂಡೇಶನ್ ಅಮೆರಿಕಾ, ಅವ್ರ ಮೇಲೆ ಈಗ ಕ್ರಿಮಿನಲ್ ಕೇಸ್ ಹಾಕಬೇಕು. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಬೆಸ್ಟ್ ಆಫ್ ಟಾರ್ಗೆಟ್ಸ್ ಮುಂದುವರಿಯುತ್ತೆ.